ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಸೋನಾ ಬ್ಲಾಗ್. ಹೊಲದ ಸೊಪ್ಪು ಒಂದು ಸ್ವಲ್ಪ ಇತ್ತು, ಸೊ ಅದರಲ್ಲಿ ಸೊಪ್ಪು ಸಾರು ಮತ್ತು ಮುದ್ದೆ ಮಾಡೋಣ ಅಂತ ಮೊದಲಿಗೆ ನಾನು 3 ಥರ ಬೇಳೆ ಲೈಕ್ ತೊಗರಿ ಬೇಳೆ, ಮೈಸೂರು ಬೇಳೆ ಮತ್ತು ಹೆಸರು ಬೇಳೆನ ಹಾಕಿ ಒಂದು ಸ್ವಲ್ಪ ನೆನೆಸಿಟ್ಕೊತಾ ಇದ್ದೀನಿ. ಈ ಸೊಪ್ಪಂತೂ ತುಂಬ ಫ್ರೆಶ್ ಆಗಿ ಚೆನ್ನಾಗಿತ್ತು. ಅದೇ ನಾವು ಬೆಂಗಳೂರಲ್ಲಿ ತೊಗೊಳ್ಳೋ ಸೊಪ್ಪು ಅಂದರೆ ತುಂಬ ಸ್ಮೆಲ್ ಬರ್ತಿರತ್ತೆ, ಅದು ತಿನ್ನಬೇಕು ಅಂತಲೇ ಅನಿಸೋದಿಲ್ಲ. ಮತ್ತು ಇಲ್ಲಿ ನಾನು ನೆನೆಸಿಟ್ಕೊಂಡಿರೋಂಥ ಬೇಳೆಗೆ ಒಂದು ಸ್ವಲ್ಪ ಬೆಳ್ಳುಳ್ಳಿ, ಈರುಳ್ಳಿ, ಟೊಮೊಟೊ ಮತ್ತು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಮತ್ತು ಒಂದು ಚಿಟಿಕೆ ಅಷ್ಟು ಅರಿಶಿನದ ಪುಡಿ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಂಡು ಸೊಪ್ಪನ್ನ ತೊಳ್ಕೊಂಡು ಕ್ಲೀನಾಗಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಂಡು ಒಂದು 2 ವಿಸಲ್ ತೆಗೆಸ್ಕೋಬೇಕು. ಈ ವಿಸಿಲ್ ಬರೋಷ್ಟೊತ್ತಿಗೆ ಇನ್ನೊಂದು ಕಡೆ ನಾನು ಮುದ್ದೆಗೆ ಅಂತ ಇಟ್ಕೊಂಡಿದ್ದೀನಿ. ಸೊ ಮುದ್ದೆ ರೆಡಿ ಆಗೋಷ್ಟೊತ್ತಿಗೆ ಈ ಕಡೆ ವಿಸಿಲು ಬಂದಿರುತ್ತೆ ಮತ್ತು ಇದು ಸಾಂಬಾರು ರೆಡಿ ಆಗುತ್ತೆ ಅಂತ. ಸೊ 2 ವಿಸಿಲ್ ಬಂದಿದ್ದಾದಮೇಲೆ ತೆಗೆದ್ರೆ ಸೊಪ್ಪು ಬೇಳೆ ಎಲ್ಲ ಚೆನ್ನಾಗಿ ನುಣ್ಣಗೆ ಬೆಂದ್ಕೊಂಡಿರುತ್ತೆ. ಇದನ್ನು ಕ್ಲೀನಾಗಿ ನಾವು ಮ್ಯಾಶ್ ಮಾಡ್ಕೊಳ್ಬೇಕು. ಸೊ ಈ ಥರ ಮ್ಯಾಶ್ ಮಾಡ್ಕೊಳ್ಳೋದ್ರಿಂದ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ಲ, ಅದು ಎಲ್ಲ ಕ್ಲೀನಾಗಿ ಹೊಂದ್ಕೊಳ್ಳುತ್ತೆ. ಸೊ ಇದೆಲ್ಲ ಆಗಿದ್ದಾದಮೇಲೆ ನಮ್ಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ನೀರು ಸೇರಿಸ್ಕೋಬೇಕು. ಮತ್ತು ನಮಗೆ ಇಲ್ಲೇನಾದ್ರು ಉಪ್ಪು ಕಡಿಮೆ ಆಗಿದ್ದರೆ ಒಂದು ಸ್ವಲ್ಪ ರುಚಿಗೆ ಉಪ್ಪನ್ನು ಕೂಡ ಸೇರಿಸ್ಕೋಬೇಕು. ಕ್ಲೀನಾಗಿ ಎಲ್ಲ ಮಿಕ್ಸ್ ಮಾಡಿ ಇನ್ನೊಂದು ಒಲೆ ಮೇಲೆ ನಾನು ಈ ಸೊಪ್ಪಿನ ಸಾರಿಗೆ ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಒಗ್ಗರಣೆಗೆ ಇಟ್ಕೊತಾ ಇದ್ದೀನಿ. ಒಗ್ಗರಣೆಗೆ ಮಾಮೂಲಾಗಿ ಕರ್ಬೇವಿನ ಸೊಪ್ಪು, ಈರುಳ್ಳಿ, ಸಾಸಿವೆ, ಎಣ್ಣೆ ಇದೆಲ್ಲ ಹಾಕಿ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಸೊ ಅಷ್ಟೊತ್ತಿಗೆ ಈ ಕಡೆ ಸೊಪ್ಪಿನ ಸಾರು ಕೂಡ ಕುದೀತಾ ಇರುತ್ತೆ. ಸೊ ಸೊಪ್ಪು ಸಾರು ರೆಡಿಯಾಗಿರುತ್ತೆ, ಆ ಕಡೆ ಮುದ್ದೆನೂ ರೆಡಿಯಾಗಿರುತ್ತೆ. ಈ ಚಳಿಗೆ ಅಂತೂ ಸೊಪ್ಪು ಸಾರು ಮುದ್ದೆ ತುಂಬ ಟೇಸ್ಟಿಯಾಗೂ ಇತ್ತು, ತುಂಬ ಚೆನ್ನಾಗಿ ಬಂದಿತ್ತು. ಸೊ ಇದು ಯಾರಿಗಾದ್ರೂ ಯೂಸ್ ಆಗುತ್ತೆ ಅಂತ ಹಾಕ್ತಾ ಇದ್ದೀನಿ. ಥ್ಯಾಂಕ್ ಯು.